ಎಚ್ಡಿಕೆ ಡಿಕೆಶಿ ವಾಕ್ ಸಮರ, ನಿಖಿಲ್ ಕುಮಾರಸ್ವಾಮಿ ಕೊಟ್ಟ ಪ್ರತಿಕ್ರಿಯೆ. ಆರ್ಆರ್ ಕ್ಷೇತ್ರದಲ್ಲಿ ಮತಾಂತರದ ಸುದ್ದಿ. ಸುದ್ದಿಗೋಷ್ಠಿಯಲ್ಲಿ ಶಾಸಕ ಮುನಿರತ್ನ ವಾಗ್ದಾಳಿ, ಮಳೆರಾಯನ ಆರ್ಭಟಕ್ಕೆ ಮೊದಲ ಬಲಿ. ರಾಜಧಾನಿಯಲ್ಲಿ ಅಗ್ನಿ ಅವಘಡ, ಸ್ವಲ್ಪದಲ್ಲೇ ತಪ್ಪಿದ ಮಹಾದುರಂತ. ಕೆಲವನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಕಾಂಗ್ರೆಸ್ ಚೊಂಬು ಜಾಹೀರಾತಿಗೆ ನಿನ್ನೆ ಮೈತ್ರಿ ಸಮಾವೇಶದಲ್ಲಿ ದೇವೇಗೌಡರು ಮೋದಿ ಟಕ್ಕರ್ ಕೊಟ್ಟಿದ್ದಾರೆ. ಈ ಮಧ್ಯೆ ಇವತ್ತು ಕೂಡ ಚೊಂಬು ಪಾಲಿಟಿಕ್ಸ್ ವಿರುದ್ಧ ಮೈತ್ರಿ ನಾಯಕರು ವಾಗ್ದಾಳಿ ಮುಂದುವರೆಸಿದ್ದಾರೆ. ಬೆಂಗಳೂರು ದಕ್ಷಿಣ ಕ್ಷೇತ್ರದ ಎನ್ಡಿಎ ಅಭ್ಯರ್ಥಿ ಪರ ತೇಜಸ್ವಿ ಸೂರ್ಯ ಪ್ರಚಾರದಲ್ಲಿ ಭಾಗಿಯಾದ ಮಾಜಿ ಸಿಎಂ ಎಚ್ಡಿಕೆ ಖಾಲಿ ಚೊಂಬನ್ನು ತೋರಿಸಿರುವುದು ಸಂಪತ್ಭರಿತ ರಾಜ್ಯದ ಖಜಾನೆ ಖಾಲಿಯಾಗಿದೆ ಅಂತ ತೋರಿಸಿದ್ದಾರೆ. ಖಾಲಿ ಚೊಂಬನ್ನು ತೋರಿಸಿದ್ದು ಕಾಂಗ್ರೆಸ್ ಸರ್ಕಾರ 11 ತಿಂಗಳು ಮಾಡಿದ ಸಾಧನೆಯನ್ನ ತೋರಿಸಿಕೊಂಡಿದ್ದಾರೆ ಅಂತ ಹೇಳಿದ್ರು. ಅಭಿವೃದ್ಧಿಯ ದೃಷ್ಟಿಯಿಂದ ನೋಡಿದ್ರೆ ದೇಶದಲ್ಲಿ ನರೇಂದ್ರ ಮೋದಿ ಸರ್ಕಾರ ಅಕ್ಷಯ ಪಾತ್ರೆ ಅಂತ ಹೇಳಿದ್ರು. ಪ್ರಧಾನಿ ಮೋದಿ ನಿನ್ನೆ ಬೆಂಗಳೂರಿಗೆ ವಾಪಸ್ ಆಗುವಾಗ ಚೊಂಬು ಪ್ರದರ್ಶನಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚುನಾವಣೆಯ ಬಳಿಕ ಕಾಂಗ್ರೆಸ್ ನಾಯಕರಿಗೆ ಅದೇ ಪರಿಸ್ಥಿತಿ ಬರುತ್ತೆ, ಚೊಂಬನ್ನ ಹಿಡಿದುಕೊಂಡು ಹೋಗುವ ಸ್ಥಿತಿ ಬರುತ್ತೆ ಅಂತ ಜರಿದ್ರು. ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರತಿಕ್ರಿಯೆ ಕೊಟ್ಟು, ಕಾಂಗ್ರೆಸ್ ಪಾರ್ಟಿಯವರು ಈ ದೇಶದ ಜನರ ಕೈಗೆ ಕೊಟ್ಟಿರೋದೇ ಚೊಂಬು. ಈ ಚುನಾವಣೆಯ ಬಳಿಕ ಕಾಂಗ್ರೆಸ್ಗೆ ಚೊಂಬೆ ಗತಿ. ರಾಹುಲ್ ಗಾಂಧಿಗೆ ನಾವೇ ಗಿಫ್ಟ್ ಕೊಡ್ತೀವಿ ಅಂತ ಹೇಳಿದ್ರು. ಕಾಂಗ್ರೆಸ್ನವರಿಗೆ ಟೀಕೆ ಹೇಳ್ಬಿಟ್ಟು ಅವರ ಅಭಿವೃದ್ಧಿ ವಿಷಯ ಮಾತಾಡಲಿಕ್ಕೆ ಸಬ್ಜೆಕ್ಟೇ ಇಲ್ಲ. ಅದರಿಂದ ಅವರ ಟೀಕೆಗಳಿಗೆ ಜನ ಇವತ್ತು ಬುದ್ಧಿ ಕಲಿಸ್ತಕ್ಕಂಥ ದಿನ ದೂರ ಇಲ್ಲ, ಕಲಿಸ್ತಾರೆ. ಇವತ್ತು ಅಭಿವೃದ್ಧಿ ನೀವು ನೋಡಿದಾಗ ದೇಶದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ಅಕ್ಷಯ ಪಾತ್ರ. ಚುನಾವಣೆ ಮುಗಿದ್ಮೇಲೆ ಅದೇ ಪರಿಸ್ಥಿತಿ ನಲ್ಪಾಡಿಗೂ ಬರ್ತದೆ. ಕಾಂಗ್ರೆಸ್ ಪಕ್ಷದ ಮುಖಂಡರು ಕೂಡ ಚೊಂಬು ಹಿಡ್ಕೊಂಡು ಹೋಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ನಾವು ರಾಹುಲ್ ಗಾಂಧಿ ಕೈಗೆ ಚೊಂಬು ಕೊಟ್ಬಿಟ್ಟು ಸೀದಾ ಫಾರಿನ್ ಕಳಿಸ್ಬಿಡ್ತೀವಿ. ಕಾಂಗ್ರೆಸ್ನ ಚೊಂಬು ಜಾಹೀರಾತು ವಿರುದ್ಧ ಬಿಜೆಪಿ ಬಡಿಗೆ ಅಸ್ತ್ರದ ಬಳಕೆಗೆ ಮುಂದಾಗಿದೆ. ಗ್ಯಾರಂಟಿ ನಿಲ್ಲಿಸಿದ್ರೆ ಬಡಿಗೆ ತೆಗೆದುಕೊಂಡು ಜನ ಹೊಡಿತಾರೆ ಅಂತೇಳಿ ಮೈಸೂರಿನಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಗ್ಯಾರಂಟಿ ಹೆಸರು ಹೇಳಿಕೊಂಡು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ, ಗ್ಯಾರಂಟಿ ನಿಲ್ಲಿಸಿದ್ರೆ ಜನ ರೊಚ್ಚಿಗೆ ಹೇಳ್ತಾರೆ ಅಂತ ಹೇಳಿದ್ರು. ಈ ಸರ್ಕಾರದಲ್ಲಿ ಯಾವ ಅಭಿವೃದ್ಧಿ ಕಾರ್ಯಗಳಾಗಿವೆ, ಒಂದೇ ಒಂದು ನಯಾ ಪೈಸೆ ಬಿಡುಗಡೆಯಾಗಿದೆಯಾ ಅಂತೇಳಿ ಸರ್ಕಾರಕ್ಕೆ ಪ್ರಶ್ನಿಸಿದ್ರು. ರಾಜ್ಯದಲ್ಲಿ ತಾಲಿಬಾನ್ ಸರ್ಕಾರ ಬೋಗಸ್ ಗ್ಯಾರಂಟಿ ಎಂದ ವಿಪಕ್ಷ ನಾಯಕ ಅಶೋಕ್ ಜರಿದಿದ್ದಾರೆ. ಗ್ಯಾರಂಟಿ ಹೆಸರು ಹೇಳ್ಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ, ಅದು ನಿಲ್ಲಿಸ್ತಕ್ಕಂಥ ಪ್ರಯತ್ನ ಮಾಡಿದ್ರೆ ಬಡಿಗೆ ಹಿಡ್ಕೊಂಡು ಜನನ ಹೊಡಿತಾರೆ. ಅವ್ರಿಗೆ ಬೋಗಸ್ ಅಂದರೆ ಇದೆ, ಅದೂ ಒಂದು ಚೊಂಬೆ. 1 ಲಕ್ಷ ರೂಪಾಯಿ ಕೋಟಿ ಜನಕ್ಕೆ ಕೊಡಕ್ಕೆ ಸಾಧ್ಯನಾ? ಪ್ರಧಾನಿ ಮೋದಿ ರಾಜ್ಯ ಭೇಟಿಯ ವೇಳೆ ಯುವ ಕಾಂಗ್ರೆಸ್ ಅಧ್ಯಕ್ಷ ನಲ್ಪಾಡ್ ಚೊಂಬನ್ನ ಪ್ರದರ್ಶಿಸಿ ಪ್ರತಿಭಟನೆ ನಡೆಸಿದ್ರು. ಈ ವೇಳೆ ನಲ್ಪಾಡ್ ಹಿಂದೆ ನಟೋರಿಯಸ್ ರೌಡಿ ಶೀಟರ್ ಜಾನಿ ಅಲಿಯಾಸ್ ಸಿದ್ದಾಪುರದ ಜಾನಿ ಕಾಣಿಸಿಕೊಂಡಿದ್ದಾನೆ. ಕೆಲವೇ ದಿನಗಳ ಹಿಂದಷ್ಟೇ ಉದ್ಘೋಷಿತ ಅಪರಾಧಿಯಾಗಿದ್ದ ರೌಡಿ ಶೀಟರ್ ಜಾನಿಯನ್ನ ಅರೆಸ್ಟ್ ಮಾಡಿ ಜೈಲಿಗಟ್ಟಿದ್ರು. ನಂತರ ಜಾಮೀನನ್ನ ಪಡೆದು ಹೊರಬಂದಿದ್ದು ಪ್ರತಿಭಟನೆ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗದಂತೆ ವಾರ್ನ್ ಮಾಡಿ ಕಳುಹಿಸಲಾಗಿತ್ತು. ಆದರೆ ನಿನ್ನೆ ನಡೆದ ಪ್ರತಿಭಟನೆಯಲ್ಲಿ ನಲ್ಪಾಡ್ ಹಿಂದೆಯೇ ರೌಡಿ ಶೀಟರ್ ಜಾನಿ ಕಾಣಿಸಿಕೊಂಡಿದ್ದಾನೆ. ಕೆಲ ತಿಂಗಳ ಹಿಂದೆ ಇದೇ ಜಾನಿ ನಲ್ಪಾಡ್ ಜೊತೆಗೆ ಬಹಿರಂಗವಾಗಿಯೂ ಕೂಡ ಕಾಣಿಸಿಕೊಂಡಿದ್ದ. ಆ ಬಳಿಕ ಜಾನಿಗೆ ಸಿಆರ್ಪಿಸಿ 110 ಅಡಿ ಬಾಂಡ್ ಬರೆಸಿಕೊಂಡು ಕಳುಹಿಸಲಾಗಿತ್ತು. ಇದೀಗ ಪ್ರಧಾನಿಗಳ ವಿರುದ್ಧ ಪ್ರತಿಭಟಿಸಿರೋರ ಜೊತೆಗೆ ರೌಡಿ ಶೀಟರ್ ಜಾನಿ ಕಾಣಿಸಿಕೊಂಡಿರುವುದು ಚರ್ಚೆಗೆ ಗ್ರಾಸವಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಸಮಾವೇಶದ ವೇಳೆ ಚೊಂಬು ಪ್ರದರ್ಶನಕ್ಕೆ ಮುಂದಾದ ಸಂಬಂಧ ಕೇಂದ್ರ ಗೃಹ ಇಲಾಖೆ ಮತ್ತು ಎನ್ಎಸ್ಜಿಯಿಂದ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಿಗೆ ವರದಿ ಕೇಳಿದೆ ಅಂತ ಹೇಳಲಾಗಿದೆ. ಪ್ರಧಾನಿಗಳು ನಿರ್ಗಮನದ ವೇಳೆ ಭದ್ರತಾ ಲೋಪವಾಗಿದ್ದು ಕಾನ್ವೇ ಸಾಗುವಂತಹ ದಾರಿಗೆ ಅಡ್ಡಲಾಗಿ ಹೋಗುವುದಕ್ಕೆ ನಲ್ಪಾಡ್ ಯತ್ನಿಸಿದ್ದಾರೆ. ಈ ಮೂಲಕ ಮೋದಿ ಹೋಗುವ ವೇಳೆ ಭದ್ರತಾ ಲೋಪವಾಗಿದೆ. ಹಾಗಾಗಿ ಈ ಸಂಬಂಧ ವರದಿ ನೀಡುವಂತೆ ಸೂಚಿಸಲಾಗಿದೆ. ಇದೇ ವೇಳೆ ಅಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಂತಹ ಸಿಬ್ಬಂದಿ ಮೇಲಾಧಿಕಾರಿಗಳ ವಿರುದ್ಧ ಕೂಡ ಇಲಾಖಾ ತನಿಖೆ ನಡೆಸುವಂತಹ ಸಾಧ್ಯತೆ ಇದೆ. ಕೆಲ ಅಧಿಕಾರಿಗಳ ತಲೆದಂಡವಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಕೋಲಾರ ಕಾಂಗ್ರೆಸ್ ಅಭ್ಯರ್ಥಿ ಕೆವಿ ಗೌತಮ್ ಪರವಾಗಿ ಸಿಎಂ ಹಾಗೂ ಡಿಸಿಎಂ ರೋಡ್ ಶೋ ಮಾಡಿ ಮತಯಾಚನೆ ನಡೆಸಿದರು. ಕೋಲಾರದ ಬಂಗಾರಪೇಟೆ ಆಸ್ಪತ್ರೆ ವೃತ್ತದಲ್ಲಿ ಸಿಎಂ ಹಾಗೂ ಡಿಸಿಎಂಗಾಗಿ ಸುಮಾರು 250 ಕೆಜಿ ತೂಕದ ಸೇಬಿನ ಹಾರ ಹಾಕಲಾಯಿತು. ಮತಯಾಚನೆ ವೇಳೆ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ಜೆಡಿಎಸ್ ವಿರುದ್ಧ ವಾಗ್ದಾಳಿ ನಡೆಸಿದರು. ಮೋದಿ ಅವರು ಪ್ರಧಾನಿ ಆದ ಮೇಲೆ ಕರ್ನಾಟಕಕ್ಕೆ ಏನೂ ಕೊಟ್ಟಿಲ್ಲ, ಖಾಲಿ ಚೊಂಬು ಕೊಟ್ಟಿದ್ದಾರೆ ಅಂದ್ರು. ಅಕ್ಷಯ ಪಾತ್ರೆ ಮಾಡಿದ್ದಾರಂತ ದೇವೇಗೌಡರ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ಟಾಂಗ್ ಕೊಟ್ಟಿದ್ದು, ಅಕ್ಷಯ ಪಾತ್ರ ಕೊಟ್ಟಿದ್ರೆ 2013-14ರಲ್ಲಿ ಸಾಲ ಹೆಚ್ಚಾಗ್ತಿರ್ಲಿಲ್ಲ. ದೇವೇಗೌಡ್ರೆ ಮಾಜಿ ಪ್ರಧಾನಿಯಾಗಿದ್ದವರು ಇಷ್ಟೊಂದು ಸುಳ್ಳು ಹೇಳಿ ನರೇಂದ್ರ ಮೋದಿ ಅವ್ರನ್ನ ಹೊಗಳಬಾರ್ದಿತ್ತು ಅಂದ್ರು. ದೇವೇಗೌಡ್ರೆ ಎಲ್ಲಿಂದ ಅಕ್ಷಯ ಪಾತ್ರೆ? ನರೇಂದ್ರ ಮೋದಿ ₹1 ಸಾಲ ಮನ್ನಾ ಮಾಡಿದ್ದಾರಾ? ಶ್ರೀಮಂತರ ಸಾಲ ಮನ್ನಾಕ್ಕೆ ಎಲ್ಲಿಂದ ದುಡ್ಡು ಬಂತು? ನೀವು ಖಾಲಿ ಚೊಂಬು ತೋರಿಸಿರೋದು ಒಳ್ಳೆದೇ ಆಯ್ತು ಅಂತ ವ್ಯಂಗ್ಯವಾಡಿದ್ರು. ಹಾಸನಕ್ಕೆ ರಾಹುಲ್ ಗಾಂಧಿ ಅವರು ಬಂದಿದ್ದಾಗ ಜೆಡಿಎಸ್ ಬಿಜೆಪಿಯ ಬಿ ಟೀಮ್ ಬಂದಿದ್ರು. ಕೋಲಾರದ ಗಡಿ ರಾಮಚಂದ್ರ ಹಾಗೂ ಬಂಗಾರಪೇಟೆಯ ಗಡಿ ಡಿಂಬ ಚಾಮನಹಳ್ಳಿ ಗ್ರಾಮದ ಬಳಿ ಚೆಕ್ ಪೋಸ್ಟ್ ನಲ್ಲಿ ಚುನಾವಣಾ ಸಿಬ್ಬಂದಿ ಸಿಎಂ ಸಿದ್ದರಾಮಯ್ಯ ಪ್ರಯಾಣ ಮಾಡ್ತಾ ಇದ್ದ ವಾಹನ ತಪಾಸಣೆ ನಡೆಸಿದ್ರು. ಬಿಜೆಪಿ ಜೆಡಿಎಸ್ ಚುನಾವಣಾ ಮೈತ್ರಿ ಮಾಡ್ಕೊಂಡಿದ್ದಾರೆ. ಇದೇ ದೇವೇಗೌಡರು ಕಳೆದ ಲೋಕಸಭಾ ಚುನಾವಣೆಗೆ ಹಾಸನದಲ್ಲಿ ರಾಹುಲ್ ಗಾಂಧಿ ಅವರು ಬಂದಿದ್ರು. ಜೆಡಿಎಸ್ ದತ್ತಾದಳ ಎಸ್ ಪಾರ್ಟಿ, ಬಿಜೆಪಿಯ ಬಿ ಟೀಮ್ ಅಂತ ಹೇಳಿದ್ರು.
ಎಚ್ಡಿಕೆ ಹಾಗೂ ಡಿಕೆಶಿ ಕುಟುಂಬದ ನಡುವೆ ವಾಕ್ಸಮರಕ್ಕೆ ರಾಮನಗರದಲ್ಲಿ ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮಗೆ ಡಿಕೆಶಿ ಕುಟುಂಬದ ಮೇಲೆ ವೈಯಕ್ತಿಕ ದ್ವೇಷ ಇಲ್ಲ, ಅವರು ಕೇವಲ ನಮ್ಮ ರಾಜಕೀಯ ಎದುರಾಳಿ ಅಷ್ಟೇ ಅಂದ್ರು. ಏಕವಚನ ಪ್ರಯೋಗಕ್ಕೂ ಪ್ರತಿಕ್ರಿಯಿಸಿದ ನಿಖಿಲ್, ವಯಸ್ಸಿನಲ್ಲಿ ಡಿಕೆಶಿಗಿಂತ ಕುಮಾರಣ್ಣ ದೊಡ್ಡವರು ಅನ್ಸುತ್ತೆ. ಮೊದಲು ಅಣ್ಣ ಅಂತಿದ್ರು, ಈಗ ಏಕವಚನದಲ್ಲೇ ಮಾತಾಡ್ತಾ ಇದ್ದಾರೆ. ಮುಂದೊಂದು ದಿನ ಅಣ್ಣ ಅಂತ ಕರಿಬಹುದು, ಬಹುಶಃ ಜನರೇ ಆ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಬಹುದು ಅಂತ ಡಿಸಿಎಂ ಡಿಕೆಶಿ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ಟಾಂಗ್ ಕೊಟ್ಟರು. ದೇವೇಗೌಡರ ನೆರಳಲ್ಲಿ ಹೋದವರು ಯಾರೂ ಚೆನ್ನಾಗಿ ಬದುಕಿಲ್ಲ ಅಂತ ರಮೇಶ್ ಕುಮಾರ್ ಹೇಳಿಕೆಗೂ ಮಾತಾಡ್ಲಿ, ನಾನು ಅದರ ಬಗ್ಗೆ ಚರ್ಚೆ ಮಾಡಲ್ಲ. ದೇವೇಗೌಡರ ಗರಡಿಯಲ್ಲಿ ಬೆಳೆದವರು ಸಾಕಷ್ಟು ಜನ ಬೇರೆ ಬೇರೆ ಪಕ್ಷದಲ್ಲಿದ್ದಾರೆ ಅಂತ ತಿರುಗೇಟು ಕೊಟ್ಟರು. ಯಾರ್ಯಾರು ಚೆನ್ನಾಗಿ ಬದುಕಿದ್ದಾರೆ, ಯಾರು ಚೆನ್ನಾಗಿ ಬದುಕಿಲ್ಲ ಅಂತ ದೇವೇಗೌಡರು ಸಾಹೇಬ್ರು ಗರಡಿಯಲ್ಲಿ ಬೆಳೆದಿರ್ತಕ್ಕಂಥವ್ರು ಸಾಕಷ್ಟು ಜನ ಬೇರೆ ಬೇರೆ ಪಕ್ಷದಲ್ಲಿ ಇವತ್ತಿದ್ದಾರೆ. ಬೇರೆ ಬೇರೆ ಪಕ್ಷಕ್ಕೆ ಹೋಗಿದ್ರು ಕೂಡ ದೇವೇಗೌಡರ ಮೇಲಾಗ್ಲಿ ಕುಮಾರಣ್ಣನ ಮೇಲಾಗ್ಲಿ ವೈಯಕ್ತಿಕವಾಗಿ ಅಭಿಮಾನ ಇಟ್ಕೊಂಡಿರ್ತಕ್ಕಂಥವ್ರು ಬಹಳ ಜನ ಇದ್ದಾರೆ. ನಮ್ಮ ಕಣ್ಮುಂದೆ ಇದೆ ಅದು ಉದಾಹರಣೆ. ಹಾಗಾಗಿ ಪಾಪ ಅವರೇನೋ ಹಿರಿಯರೇನೋ ಮಾತಾಡಿದ್ದಾರೆ, ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ. ಆರ್ಆರ್ ನಗರ ಕ್ಷೇತ್ರದಲ್ಲಿ ದಲಿತ ಹೆಣ್ಣು ಮಕ್ಕಳನ್ನ ಮುಸ್ಲಿಂ ಧರ್ಮಕ್ಕೆ ಮತಾಂತರ ಕಾರ್ಯ ನಡೆಸ್ತಾ ಇದ್ದಾರೆ ಅಂತೇಳಿ ಶಾಸಕ ಮುನಿರತ್ನ ಆರೋಪಿಸಿದ್ದಾರೆ. ಮಮತಾ ಅನ್ನುವ ಹುಡುಗಿಯನ್ನ ಮತಾಂತರ ಮಾಡಿ ಮಮತಾಜ್ ಅಂತೇಳಿ ಹೆಸರಿಟ್ಟಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಇದಲ್ಲದೆ ಮೋಹನ್ ನಗರದಲ್ಲಿ 8ನೇ ತರಗತಿಯ ವಿದ್ಯಾರ್ಥಿನಿಯನ್ನ ಹೋಳಿ ಆಟವಾಡಿ ಮನೆಗೆ ಬರುವಾಗ ಮುಸ್ಲಿಂ ಯುವಕರು ಆಟೋದಲ್ಲಿ ಕರೆದುಕೊಂಡು ಹೋಗಿ ಅತ್ಯಾಚಾರ ಮಾಡಿದ್ರು ಅಂತ ದೂರಿದ್ರು. ಇದೇ ವೇಳೆ ನಂದಿನಿ ಲೇಔಟ್ ಪೊಲೀಸರಿಗೆ ವಿಡಿಯೋ ಕಳುಹಿಸಿದ ಬಳಿಕ ಆರೋಪಿಯನ್ನ ಅರೆಸ್ಟ್ ಮಾಡಿದ್ದಾಗಿ ಹೇಳಿದ್ದಾರೆ. ರೇಪ್ ಮಾಡಿದವನಿಗೆ 3 ಮದುವೆ ಆಗಿದೆ ಅಂತ ತಿಳಿಸಿದ್ರು. ಈ ಪ್ರಕರಣವನ್ನ ವಾಪಸ್ ಪಡೆಯದೆ ಹೋದ್ರೆ ಜೈಲಿನಿಂದ ಕೊಲೆ ಮಾಡೋದಾಗಿ ಬೆದರಿಸಲಾಗ್ತಾ ಇದೆ ಅಂತ ದೂರಿದ್ದಾರೆ. ಅತ್ಯಾಚಾರ ಆರೋಪಿ ಮತಾಂಧರಿಗೆ ಕಾಂಗ್ರೆಸ್ಸಿಗರೇ ರಕ್ಷಣೆ ಕೊಡ್ತಾ ಇದೆ ಅಂತೇಳಿ ಶಾಸಕ ಮುನಿರತ್ನ ಅವರು ಗುಡುಗಿದ್ದಾರೆ. ನಂದಿನಿ ಲೇಔಟ್ ಪೊಲೀಸ್ ಸ್ಟೇಷನಲ್ಲಿ ಆಗಿರುವಂಥದ್ದು ಏಪ್ರಿಲ್ 4ನೇ ತಾರೀಕು ರಾತ್ರಿ 11 ಗಂಟೆ 34 ನಿಮಿಷಕ್ಕೆ ನಾನು DCPಗೆ ಸೆಂಡ್ ಮಾಡಿದ್ದೆ. ಈ ವಿಡಿಯೋ ನನಗೆ ಬರುತ್ತೆ. ಅದಾದಮೇಲೆ ನೆಕ್ಸ್ಟ್ ಇಮಿಡಿಯೇಟ್ ಅವ್ರನ್ನ ಎಲ್ಲಿದ್ದಾರೆ ಅಂತ ಹುಡುಕ್ತಾರೆ. ಆದಮೇಲೆ ಇವತ್ತವರೆಗೂ ಒಂದೇ ಒಂದು 164 ಆಗಲಿ ಮಾಜರಾಗಲಿ ಮಾಡಿಲ್ಲ. ಯಾದಗಿರಿ ನಗರದ ಮಳೆರಾಯನ ಆರ್ಭಟಕ್ಕೆ 40 ವರ್ಷದ ಅಶೋಕ್ ಕಟ್ಟಿಮನಿ ಬರಿ ಹಾಕಿದ್ದಾರೆ. ಹಳೆ ಬಸ್ ನಿಲ್ದಾಣದ ಸಮೀಪದ ಆಶ್ರಯ ಲಾಡ್ಜ್ನಲ್ಲಿ ಕಟ್ಟಡದ ಮೇಲೆ ತಡರಾತ್ರಿ ಸುರಿದ ಮಳೆ ನೀರು ಈ ವೇಳೆ ಆಕಸ್ಮಿಕವಾಗಿ ಕಾಲ್ ಜಾರಿ ಬಿದ್ದು ಅಶೋಕ್ ಕಟ್ಟಿಮನಿ ಸಾವನ್ನಪ್ಪಿದ್ದಾರೆ. ಘಟನೆ ಸಂಬಂಧ ಯಾದಗಿರಿ ನಗರ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಹಾದ್ರಿಪುರ ಇಲ್ಲಿ ಬಿರುಗಾಳಿ ಸಹಿತ ಸುರಿದ ಮಳೆಗೆ ಗ್ರಾಮದಲ್ಲಿನ ಬಾಳೆ ತೋಟ ಹಾಗೂ ಅಡಿಕೆ ತೋಟ ಸೇರಿದಂತೆ ಹೀರೆಕಾಯಿ ಮತ್ತು ಹಲವು ಬೆಳೆಗಳು ನೆಲಕಚ್ಚಿದೆ. ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿ ರೈತರು ಸಂಕಷ್ಟಕ್ಕೀಡಾಗಿದ್ದಾರೆ. ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಹಲ್ಮಿಡಿ ಗ್ರಾಮದಲ್ಲಿ ಭಾರಿ ಮಳೆ ಗಾಳಿಗೆ ರವೀಶ್ ಅನ್ನೋರಿಗೆ ಸೇರಿದ್ದ 350ಕ್ಕೂ ಅಡಿಕೆ ಗಿಡಗಳು ಧರೆಗುರುಳಿದೆ. ಸ್ಥಳಕ್ಕೆ ತಹಶೀಲ್ದಾರ್ ಮಮತಾ ಹಾಗೂ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ರು. ಇವತ್ತು ಮತ್ತು ನಾಳೆ ಕರಾವಳಿಯ ಎಲ್ಲಾ ಜಿಲ್ಲೆಗಳಲ್ಲಿ ಗುಡುಗು ಮಿಂಚು ಸಹಿತ ಮಳೆಯಾಗುವ ಮುನ್ಸೂಚನೆ ಇದೆ. ಹವಾಮಾನ ಇಲಾಖೆ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದು, ದಕ್ಷಿಣ ಒಳನಾಡಿನ ಜಿಲ್ಲೆಗಳಿಗೆ ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಬೆಂಗಳೂರಿನಲ್ಲಿ 2 ಕಡೆ ಅಗ್ನಿ ಅವಘಡ ಸಂಭವಿಸಿದೆ. ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಹಿಂಭಾಗದ ಬಾಲಾಜಿ ಪ್ಲಾಸ್ಟಿಕ್ ಬಿಲ್ಡಿಂಗ್ನ 3 ಫ್ಲೋರ್ನಲ್ಲಿ ತಡರಾತ್ರಿ 3 ಗಂಟೆಗೆ ಬೆಂಕಿ ಕಾಣಿಸಿಕೊಂಡಿದೆ. ಪ್ಲಾಸ್ಟಿಕ್ ಗೋಡೌನ್ನಲ್ಲಿ ಕಾಣಿಸಿಕೊಂಡ ಬೆಂಕಿಯಿಂದ ಲಕ್ಷಾಂತರ ರೂಪಾಯಿ ಮೌಲ್ಯದ ಐಟಂಗಳು ಬೆಂಕಿಗೆ ಆಹುತಿಯಾಗಿದೆ. ಸ್ಥಳಕ್ಕಾಗಮಿಸಿದ 6 ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಜಿಗಣಿ ಬಳಿಯ ಮಾ ಟ್ರೇಡರ್ಸ್ ಹೆಸರಿನ ತಿನ್ನರ್ ತಯಾರಿಕಾ ಘಟಕದಲ್ಲಿ ಬೆಂಕಿ ಹೊತ್ತುರಿದಿದೆ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಬೆಂಕಿ ಹೊತ್ಕೊಂಡಿರೋ ಶಂಕೆ ಇದ್ದು, ಭಾನುವಾರ ಕಾರ್ಮಿಕರಿಲ್ಲದ ಕಾರಣ ಯಾವುದೇ ಪ್ರಾಣಹಾನಿ ಆಗಿಲ್ಲ. ಬೆಂಕಿಯ ಕೆನ್ನಲಿಗೆಗೆ ತಿನ್ನರ್ ಘಟಕ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಇತಿಹಾಸ ಪ್ರಸಿದ್ಧ ಮಂಗಳೂರಿನ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಸಂಭ್ರಮದ ತೋಟೆದಾರ ಸೇವೆ ನಡೆಯಿತು. ಜಾತ್ರಾ ಮಹೋತ್ಸವದ ಕೊನೆಯ ದಿನವಾದ ಅವಭೃತ ಸ್ನಾನದಂದು ಈ ಇತಿಹಾಸ ಪ್ರಸಿದ್ಧ ತೋಟೆದಾರ ನಡೆಯುತ್ತೆ. ತಾಳೆಗೆರೆಯನ್ನ ಸುತ್ತಿ ಅದಕ್ಕೆ ಬೆಂಕಿಯನ್ನ ಹಚ್ಚಿ ಭಕ್ತರು ಒಬ್ಬರ ಮೇಲೊಬ್ರು ಎಸೆತಾರೆ. ದುಷ್ಟ ಶಕ್ತಿಗಳನ್ನ ಸಂಹರಿಸಿದ ದೇವಿಯನ್ನ ಸಂತೃಪ್ತಿ ಪಡಿಸೋಕೆ ತೋಟೆದಾರ ಸೇವೆಯನ್ನ ನಡೆಸಲಾಗುತ್ತೆ. ಕಟೀಲು ಸಮೀಪದ ಗ್ರಾಮಗಳಾದ ಅತ್ತೂರು ಹಾಗೂ ಕೊಡೆತ್ತೂರು ಗ್ರಾಮಸ್ಥರು ತೋಟೆದಾರ ಸೇವೆಯಲ್ಲಿ ಭಾಗವಹಿಸಿದ್ರು. ಸಾವಿರಾರು ಭಕ್ತರು ಈ ಬೆಂಕಿ ಆಟವನ್ನ ಕಣ್ತುಂಬಿಕೊಂಡ್ರು. ಕಟೀಲು ದುರ್ಗಾ ಪರಮೇಶ್ವರಿ ದೇವಳದಲ್ಲಿ ನಡೆಯತಕ್ಕಂತಹ ಜಾತ್ರಾ ಮಹೋತ್ಸವದ ಕೊನೆಯ ದಿವಸ ಅವಭೃತೋತ್ಸವದಲ್ಲಿ ವಿಶೇಷವಾಗಿ ಇಲ್ಲಿ ಅಗ್ನಿಕೇಳಿ ಸೇವೆ, ಇಲ್ಲಿಯ ಭಕ್ತಾದಿಗಳು ಧ್ವಜಾರೋಹಣದಿಂದ 8 ದಿವಸ ಈ ಅವಭೃತೋತ್ಸವ ದಿವಸವರೆಗೆ ಅವರು ಉಪವಾಸದಲ್ಲಿದ್ದುಕೊಂಡು ಅವರ ನೇಮನಿಷ್ಠೆಯಲ್ಲಿದ್ದುಕೊಂಡು ಆ ತಾಯಿಯ ತೂಟದಾರ ಸೇವೆಗಾಗಿ ಕಾಯ್ತಾ ಇರ್ತಾರೆ. ಹಾಸನದ ಹೆತ್ತೂರು ಹೋಬಳಿ ನಿಡಿಗೆರೆ ಫಾರೆಸ್ಟ್ನಲ್ಲಿ ಮತ್ತೊಂದು ದೈತ್ಯಾಕಾರದ ನರಹಂತಕ ಕಾಡಾನೆ ಸೀಗೆ ಹಿಡಿಯುವಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಯಶಸ್ವಿಯಾಗಿದ್ದಾರೆ. ನಿನ್ನೆ ಸೀಗೆ ಕಾಡಾನೆ ಕಾಡಿನೊಳಗೆ ಸೇರಿಕೊಂಡಿದ್ದರಿಂದ ಕಾರ್ಯಾಚರಣೆ ಸ್ಥಗಿತಗೊಳಿಸಲಾಗಿತ್ತು. ಹೀಗಾಗಿ ಇಂದು ಬೆಳಗ್ಗೆಯಿಂದಲೇ ನರಹಂತಕ ಸೀಗೆ ಕಾಡಾನೆಯನ್ನ ಟ್ರ್ಯಾಕ್ ಮಾಡಿದ ATF ಸಿಬ್ಬಂದಿ ಅರವಳಿಕೆ ಚುಚ್ಚುಮದ್ದು ನೀಡಿದ್ರು. ಕಿಲೋಮೀಟರ್ ಗಟ್ಟಲೆ ಓಡಿದ ಕಾಡಾನೆ ಸೀಗೆ ಮಧ್ಯಾಹ್ನ 12:38 ಪ್ರಜ್ಞೆ ತಪ್ಪಿ ಬಿದ್ದಿತ್ತು. ಅಭಿಮನ್ಯು ನೇತೃತ್ವದಲ್ಲಿ ನಡೆದ ಆಪರೇಷನ್ ಅಲ್ಲಿ ಸಾಕಾನೆಗಳಾದ ಅಭಿಮನ್ಯು, ಹರ್ಷ, ಪ್ರಶಾಂತ್
ಪ್ರಶಾಂತ್ ಕರ್ನಾಟಕದ ಭೀಮಾ, ಮಹೇಂದ್ರ, ಧನಂಜಯ, ಅಶ್ವತ್ಥಾಮ ಭಾಗಿಯಾಗಿದ್ರು. ಇವರಿಬ್ಬರನ್ನ ಬಲಿ ಪಡೆದಿದ್ದ ಸೀಗೆ ಕಾಡಾನೆ ಹಲವರ ಮೇಲೆ ದಾಳಿ ಮಾಡಿ ಗಾಯಗೊಳಿಸಿ ಆತಂಕ ಸೃಷ್ಟಿಸಿತ್ತು. ಸದ್ಯ ಸೀಗೆ ಸೆರೆಯಿಂದ ಮಲೆನಾಡ ಭಾಗದ ಜನರು ನಿಟ್ಟುಸಿರು ಬಿಟ್ಟಿದ್ದಾರೆ.